ಕರ್ನಾಟಕದಾದ್ಯಂತ ಅಬ್ಬರಿಸುತ್ತಿರುವ ರಾಜ್ಬಿ ಶೆಟ್ಟಿ ನಿರ್ಮಾಣದ ಸೂ ಫ್ರಮ್ ಸೋ ಚಿತ್ರ. ಒಂದು ಸಿನಿಮಾಗೆ ಬರವಣಿಗೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಅದು ಸಿನಿಮಾ ಬಜೆಟ್, ಕಲಾವಿದರು ಯಾವುದನ್ನು ಕೇರ್ ಮಾಡದೆ ಸೀದಾ ಪ್ರೇಕ್ಷಕರ ಎದೆಯೊಳಗೆ ಇಳಿದು ಬಿಡುತ್ತದೆ. ಹಾಗೆ ನೋಡುಗನನ್ನು ತನ್ನೊಳಗೆ ಸೆಳೆದುಕೊಳ್ಳುವಂತಹ ಶಕ್ತಿ ಇರುವಂತಹ ಸಿನಿಮಾ ಸೂ ಫ್ರಮ್ ಸೋ. ರಾಜ್ಬಿ ಶೆಟ್ಟಿ ಮತ್ತು ತಮ್ಮ ಬಳಗದವರು ಈ ಬಾರಿ ಸೂ ಫ್ರಮ್ ಸೋ ಸಿನಿಮಾದೊಂದಿಗೆ ಚಿತ್ರಮಂದಿರದ ಅಂಗಳಕ್ಕೆ ಬಂದಿದೆ. ತೆರೆಗೆ ಬರುವುದಕ್ಕೆ ಕೆಲವು ದಿವಸಗಳ ಹಿಂದಷ್ಟೇ ಇದೊಂದು ಸಿನಿಮಾ ಬರ್ತಿದೆ ಅನ್ನೋ ಮಾಹಿತಿ ಎಲ್ಲರಿಗೂ ತಿಳಿದಿತ್ತು. ಅನಂತರ ಟ್ರೇಲರ್ ರಿಲೀಸ್ ಆದಾಗಿನಿಂದಲೂ ಈ ಸಿನಿಮಾ ಎಲ್ಲರ ಗಮನ ಸೆಳೆದಿತ್ತು ಎಂದೇ ಹೇಳಬಹುದು. ಸಿನಿಮಾ ಅನ್ನೋದು ಒಂದು ಕಲೆಯಾದರೆ ಅದನ್ನು ಪ್ರೇಕ್ಷಕರಿಗೆ ತಲುಪಿಸಿ ಮೆಚ್ಚುಗೆ ಪಡೆಯೋದು ಮತ್ತೊಂದು ಕಲೆ. ಆ ಕಲೆಯಲ್ಲಿ ಬಹುಶಃ ಗೆದ್ದವರು ರಾಜ್ಬಿ ಶೆಟ್ಟಿ. ಪಕ್ಕಾ ಮಂಗಳೂರು ಕನ್ನಡವನ್ನು ಸಿನಿಮಾದಲ್ಲಿ ಬಳಸಿ ಮೋಡಿ ಮಾಡಿದ ರಾಜ್ ಈಗ ಸೂ ಫ್ರಮ್ ಸೋ ಚಿತ್ರದ ಮೂಲಕ ತೆರೆಗೆ ಬಂದಿದ್ದಾರೆ. ರಾಜ್ಬಿ ಶೆಟ್ಟಿ ನಿರ್ಮಾಣಿಸಿರೋ ಹಾಗೂ ರಂಗಭೂಮಿ ಕಲಾವಿದರೇ ನಟಿಸಿರೋ ಸೂ ಫ್ರಮ್ ಸೋ ಚಿತ್ರ ಕರ್ನಾಟಕದಲ್ಲಿ ಅಬ್ಬರಿಸುತ್ತಿದೆ. ಕಡಿಮೆ ಶೋಗಳ ಹೊರತಾಗಿಯೂ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿದೆ. ಶೋಗಳ ಸಂಖ್ಯೆ ಇನ್ನಷ್ಟು ಏರಿಕೆ ಕಂಡರೆ ಕಲೆಕ್ಷನ್ ಕೂಡ ಏರಿಕೆ ಆಗುವ ಎಲ್ಲ ಸಾಧ್ಯತೆ ಕಂಡಿದೆ. ವೀಕೆಂಡ್ ನ ಎಲ್ಲಾ ಶೋಗಳು ಬಹುತೇಕ ಈಗಲೇ ಬುಕ್ ಆಗಿವೆ ಅನ್ನೋದು ವಿಶೇಷ ಸೂಚನೆ. ಈಗಾಗಲೇ ಟ್ರೇಲರ್ ನಲ್ಲಿ ನೋಡಿರುವಂತೆ ಸೂ ಫ್ರಮ್ ಸೋ ಎಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಎಂದರ್ಥ. ಸುಲೋಚನಾ ಎಂದರೆ ಯಾರು, ಸೋಮೇಶ್ವರಕ್ಕೂ ಈ ಸಿನಿಮಾಗೂ ಇರುವ ನಂಟೇನು ಎಂಬುದೇ ಇಡೀ ಸಿನಿಮಾದ ತಿರುಳು. ಇದರ ಕತೆ ಹೇಳುವುದಕ್ಕೆ ನೇರವಾಗಿ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡಬೇಕು. ಈ ಚಿತ್ರದಲ್ಲಿ ಅಶೋಕ ಎಂಬ ಮುಖ್ಯ ಪಾತ್ರ ಮಾಡಿರುವ ನಿರ್ದೇಶಕ ಜೆ.ಪಿ. ತುಂಬಿನಾಡ ಬಹಳವಾಗಿ ಇಷ್ಟವಾಗುವುದೇ ಅವರ ಬರವಣಿಗೆಯಿಂದ. ಇದೀಗ ನಗೆಯ ಅಡಗಿನಲ್ಲಿ ತೇಲಿಸುವ ಸೂ ಫ್ರಮ್ ಸೋ ಕನ್ನಡ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ಅದ್ಭುತ ಯಶಸ್ಸನ್ನು ಕಂಡಿದೆ. ಕಡಿಮೆ ಪ್ರದರ್ಶನಗಳ ಹೊರತಾಗಿಯೂ ಚಿತ್ರವು ಭರ್ಜರಿ ಕಲೆಕ್ಷನ್ ಮಾಡಿದ್ದು, ಬಾಯಾತ್ಮಿಕ ಪ್ರಚಾರ ಮತ್ತು ಜನಪ್ರಿಯತೆಯಿಂದಾಗಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ.